ಧರ್ಮಸ್ಥಳದ ಬಗ್ಗೆ ಬುರುಡೆ ಬಿಟ್ಟವರು ಷಡ್ಯಂತರ ಮಾಡಿರೋರ ಬಣ್ಣವನ್ನ ಕೊನೆಗೂ ಶ್ರೀ ಮಂಜುನಾಥನೇ ಬಟಾ ಬಯಲು ಮಾಡಿದ್ದಾರೆ ನೋಡಿ. ವೀಕ್ಷಕರೇ, ಸಮೀರ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಇವರು ಧರ್ಮಸ್ಥಳದ ಬಗ್ಗೆ ನಕಾರಾತ್ಮಕವಾಗಿ ಹೇಳಿದ್ದೇ ಹೇಳಿದ್ದು. ಕ್ಯಾಮರಾ ಮೈಕ್ ಕಂಡ ಕೂಡಲೇ ಬಾಯಿಗೆ ಬಂದ ಹಾಗೆ ಬೊಬ್ಬೆ ಹಾಕಿದ್ದೇ ಹಾಕಿದ್ದು. ನಾಳೆ ದಾಖಲೆ ಸಮೇತ 7 ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವ್ರನ್ನ ದಾಖಲೆ ಮಾಡ್ತಾ ಇದೀವಿ. ನಮ್ಮ ಹತ್ರ ಅಂತ ಹೇಳಿದ್ರೆ ಅವ್ರು ಯಾರು ಸಾಕ್ಷಿಗಳಿದ್ದಾರೆ ಅವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ. ನಾವು ರೆಡಿ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ, ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ. ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇವರ ಪಾಪದ ಕೊಡ ಈಗ ತುಂಬಿದೆ. ಅಷ್ಟೇ ಅಲ್ಲ, ಪಾಪವು ಕೊಡದಿಂದ ತುಳುಕಿ ಮಣ್ಣು ಪಾಲಾಗಿದೆ. ಸಮೀರನ ವಿಡಿಯೋ ನಂಬಿಕೊಂಡು SIT ರಚಿಸಿ ಮುಖಭಂಗ ಅನಿಸಿಕೊಂಡಂತಹ ರಾಜ್ಯ ಸರ್ಕಾರ ಈಗ ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯೋ ಕೆಲಸವನ್ನ ನಿಲ್ಲಿಸಿಬಿಟ್ಟಿದೆ. ಯಾವಾಗ ಧರ್ಮಸ್ಥಳದ ಸುತ್ತಮುತ್ತ ಶವಗಳು ಸಿಗ್ತಾ ಇಲ್ಲ, ನಮ್ಮ ಬಂಡವಾಳವೆಲ್ಲ ಬೆತ್ತಲಾಗ್ತಿದೆ ಅನ್ನೋದು ಗೊತ್ತಾಯ್ತು, ಆಗ ಹೋರಾಟಗಾರರ ವೇಷ ತೊಟ್ಟಿರುವಂತಹ ಹೋರಾಟಗಾರರು ಈಗ ವರಸೆಯನ್ನೇ ಬದಲಾಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಹೆಣಗಳು ಸಿಕ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. 13ನೇ ಪಾಯಿಂಟ್ ನಲ್ಲಿ ದೊಡ್ಡ ಬಾವಿಯನ್ನೇ ತೋಡಿದ್ರು ಕೂಡ ಒಂದು ಮೂಳೆಯೂ ಸಿಕ್ಲಿಲ್ಲ. ಹಾಗಾದ್ರೆ ಪಂಚಾಯಿತಿಯವರು ಹೂಳಿರೋ ಶವಗಳೆಲ್ಲ ಎಲ್ಲಿ ಹೋದು ಅಂತ ಆ AI ವಿಡಿಯೋ ಎಡಿಟ್ ಮಾಡುವಂತ ಬಿಕ್ನಾಸಿ ಸಮೀರ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾನೆ. ಅಲ್ಲ, ಇದೇ ಸಮೀರ ಪದೇ ಪದೇ ವಿಡಿಯೋಗಳನ್ನು ಮಾಡಿ ಸಾವಿರಾರು ಶವಗಳಿದೆ, ಅವುಗಳನ್ನ ಹೊರಗೆ ತೆಗಿಬೇಕು, ಭೀಮನಿಗೆ ಎಲ್ಲಾ ಗೊತ್ತಾಗಿದೆ, ಆತ ಹೇಳಿದ ಕಡೆಗಳೆಲ್ಲ ಅಗಿಬೇಕು, ಯಂತ್ರಗಳನ್ನ ಬಳಸಬೇಕು ಅಂತ ಬುರುಡೆ ಬಿಟ್ಟಿದ್ದ. ಆದ್ರೆ ಯಾವಾಗ ಒಂದು ಮೂಳೆ ಸಿಗೋದಿಲ್ಲ ಅಂತ ಗೊತ್ತಾಯ್ತು, ಯಾವಾಗ ಜನ ಮುಖಕ್ಕೆ ತುಪುಕ್ ತುಪುಕ್ ಅಂತ ಉಗಿಯೋಕೆ ಶುರು ಮಾಡಿದ್ರು, ಈಗ ಶವಗಳೆಲ್ಲ ಎಲ್ಲಿ ಹೋಯ್ತು ಅಂತ ಪ್ಯಾದೆ ತರ ಹೇಳ್ತಾ ಇದ್ದಾನೆ. ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆ 1000 ಸುಳ್ಳು ಹೇಳಿದ ಇವನಿಗೆ ಯಾವುದ್ರಲ್ಲಿ ಹೊಡಿಬೇಕು ಅಂತ ಜನನೇ ಕೇಳ್ತಾ ಇದ್ದಾರೆ. ಇನ್ನು ಗಳಿಗೆಗೊಂದು ಹೇಳಿಕೆ ನೀಡ್ತಾ, ಹೇಳಿಕೆಗಳನ್ನೇ ಟ್ವಿಸ್ಟ್ ಮಾಡ್ತಾ ಸ್ವಾತಂತ್ರ್ಯ ಹೋರಾಟಗಾರನೇನೋ ಅನ್ನೋ ತರಹ ಪೋಸ್ ಕೊಡ್ತಾ ಇದ್ದಂಥ ಗಿರೀಶ್ ಮಟ್ಟಣ್ಣನವರು ಕೂಡ ಈಗ ಜನರ ಎದುರು ವೈಚಾರಿಕವಾಗಿ ಬೆತ್ತಲಾಗಿದ್ದಾನೆ. ತನ್ನ ಮರ್ಯಾದೆಯನ್ನ ತಾನೇ ಹರಾಜಾಕೊಂಡಿದ್ದಾನೆ. ಹೂತು ಹಾಕಿರುವಂತ ಶವಗಳನ್ನ ಕಾಡು ಹಂದಿಗಳು, ಮುಳ್ಳು ಹಂದಿಗಳು, ಕತ್ತೆ ಕಿರುಬಗಳು ತಗೊಂಡು ಹೋಗಿವೆ. ಈ ಕಾಡು ಪ್ರಾಣಿಗಳಿಗೆ ಮನುಷ್ಯನ ತಲೆ ಬುರುಡೆ ಕಂಡ್ರೆ ತುಂಬಾ ಇಷ್ಟ. ಅವುಗಳೇ ಬುರುಡೆಗಳನ್ನ ತಗೊಂಡು ಹೋಗಿವೆ. ಉಳಿದಿರೋ ಕೈಕಾಲಿನ ಮೂಳೆಗಳು ಸವೆದು ಹೋಗಿದೆ ಅಂತ ಬುರುಡೆ ಬಿಡೋದಿಕ್ಕೆ, ತಿಪ್ಪೆ ಸಾರಿಸೋದಕ್ಕೆ ಮಟ್ಟಣ್ಣನವರು ಶುರು ಮಾಡ್ಕೊಂಡಿದ್ದಾರೆ. ತಲೆ ಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು, ಮುಳ್ಳು ಹಂದಿಗಳು ಮತ್ತೆ ಉಡಾ ಏನಿದೆಯಲ್ಲ, ಉಡಾ ಮತ್ತೆ ಮುಳ್ಳು ಹಂದಿಗೆ ನನಗೂ ಕೂಡ ಗೊತ್ತಿರೋ ಹಂಗೆ ನಮ್ದು ತೋಟ ಇದೆ, ಅವು ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವಕ್ಕೆ. ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವದ್ದು ತಲೆ ಬುರುಡೆ ಅಂದ್ರೆ ಅವು 5 ಫೀಟ್ ಆಳದಲ್ಲಿ ಇದ್ರು ಕೂಡ ಆ ಕಾಡು ಹಂದಿ ಇರ್ಬೋದು, ಮುಳ್ಳು ಹಂದಿ ಆಗ್ಲಿ ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ. ಆನಂತರ ಹೈನಾ ಕೂಡ ಇದೆ. ನಮ್ ಕಡೆ ಏನಂತಾರೆ ಕಿರ್ಬಾ ಅಂತಾರೆ, ಕತ್ತೆ ಕಿರ್ಬಾ ಅಂತ ಹೇಳಿ. ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ. ಅವುಗಳು ಏನು ಮನುಷ್ಯನ ಬುರುಡೆ ಮುಂಡ ಅಂದ್ರೆ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕೆಲುಬು ಕೈ ಕಾಲದ ಇಷ್ಟೇ ಇರ್ತದೆ, ಅವು ಸೌದು ಹೋಗಿರ್ತದೆ. ಇನ್ನು ಬಾಯಿ ತೆಗೆದ್ರೆ ಸಾಕು ಜೋರು ಧ್ವನಿಯಲ್ಲಿ ಬಾಯಿಗೆ ಬಂದಂತೆ ಮಾತಾಡುವಂತ ಮಹೇಶ್ ತಿಮರೋಡಿ ಎಂಬ ಓಲಾಟಗಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರವೇ ಆದೇಶ ನೀಡಿಬಿಟ್ಟಿದೆ. ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ. ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೇನ್ ಶಿಕ್ಷೆ ಮಾಡಬೇಕು ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ಅಲ್ಲಿಗೆ ಹಿಂದೂಗಳ ಆರಾಧ್ಯ ಸ್ಥಳ ಆಗಿರುವಂತಹ, ಕೋಟ್ಯಾಂತರ ಹಿಂದೂಗಳಿಗೆ ಶ್ರದ್ಧಾ ಭಕ್ತಿಯ ಕೇಂದ್ರ ಆಗಿರುವಂತಹ ಧರ್ಮಸ್ಥಳದ ವಿಚಾರದಲ್ಲಿ ಕೊನೆಗೂ ಈ ಡೋಂಗಿಗಳ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇರುವಂತಹ ತರ್ಲೆಗಳ ಪ್ಲಾನ್ ಎಲ್ಲ ತಲೆ ಕೆಳಗಾಗಿದೆ. ರಾಜ್ಯದ ಜನ ಇವರಿಗೆ ಚೀತು ಅಂತ ಉಗಿತಾ ಇದ್ದಾರೆ. ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಪಾಠ ಕಲಿತಂತೆ ಕಾಣ್ತಾ ಇದೆ. ಯಾವನೋ ದೂತ ಅನ್ನೋ ಭೂತನ ಯೂಟ್ಯೂಬ್ ವಿಡಿಯೋವನ್ನ ನೋಡಿ ಅವರಿವರ ಮಾತುಗಳನ್ನ ಕೇಳಿ SIT ರಚಿಸಿತು. ಸೋಷಿಯಲ್ ಮೀಡಿಯಾದಲ್ಲಿ ಹಾರಾಡುವವರ ಮಾತನ್ನ ನಂಬಿಕೊಂಡು ಸರ್ಕಾರ ಧರ್ಮಸ್ಥಳದ ಸುತ್ತಮುತ್ತ ನೆಲ ಅಗೆಯೋಕೆ ಆದೇಶ ಮಾಡಿತು. ಧರ್ಮಸ್ಥಳದ ಸುತ್ತ ಪಿಕಾಸಿ, JCBಗಳ ಸದ್ದೇ ಕೇಳಿಸ್ತು. ಅಲ್ಲಿ ಮೂಳೆ ಇದೆ, ಇಲ್ಲಿ ಸಾವಿರಾರು ಶವಗಳನ್ನ ಹೂತು ಹಾಕಲಾಗಿದೆ ಅಂತೆಲ್ಲ ಬಿಂಬಿಸಲಾಯಿತು. ಆದ್ರೆ ಇಷ್ಟೆಲ್ಲಾ ಮಾಡಿದ ಸರ್ಕಾರಕ್ಕೆ ಸಿಕ್ಕಿದೇನು? ಬೆಟ್ಟ ಅಗೆದು ಇಲಿ ಹಿಡಿದ್ರು ಅನ್ನೋ ರೀತಿ ಅಲ್ಲೊಂದು ಇಲ್ಲೊಂದು ಮೂಳೆಗಳು ಮಾತ್ರ ಸಿಕ್ಕಿದೆ. ಇದೇ ಕಾರಣಕ್ಕೆ ಜನರು ಕೂಡ ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸ್ತಾ ಇದ್ದಾರೆ. ಮೂರ್ಖರ ಮಾತು ಕೇಳಿ ಸರ್ಕಾರ SIT ರಚಿಸ್ತಲ್ವಾ, ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ JCB ಗುಂಡಿಗಳು ಕಾಣೋ ರೀತಿ ಆಯ್ತಲ್ವಾ ಅಂತ ಚೀಮಾರಿ ಹಾಕ್ತಾ ಇದ್ದಾರೆ. ಹಿಂದೂಗಳ ಆಕ್ರೋಶ ಕಟ್ಟೆ ಒಡೆದು ಮುಂದಾಗೋ ಅಪಾಯವನ್ನ ತಿಳ್ಕೊಂಡ ಸರ್ಕಾರ ಈಗ ಬೆಟ್ಟ ಅಗೆಯೋ ಕೆಲಸವನ್ನ ನಿಲ್ಲಿಸುವಂತೆ ಆದೇಶ ಮಾಡಿಬಿಟ್ಟಿದೆ. ಅದರಲ್ಲೂ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನೈತಿಕ ಬೆಂಬಲ ಸೂಚಿಸಿದ ಬಳಿಕಂತೂ ಕಾಂಗ್ರೆಸ್ಸಿಗರು ಹೇಳಿಕೆಗಳನ್ನೇ ಬದಲಾಯಿಸ್ತಾ ಇದ್ದಾರೆ.
ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತರ ಮಾಡಿರೋರನ್ನ ಸುಮ್ಮನೆ ಬಿಡೋದಿಲ್ಲ. ನಮಗೂ ಧರ್ಮಸ್ಥಳದ ಮೇಲೆ ಅಪಾರವಾದ ಗೌರವ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಜಾಥಾ ಹೊರಡೋ ತಯಾರಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಅವರಂತೂ ನಕಲಿ ಹೋರಾಟಗಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹುಚ್ಚು ಹಿಡಿದಿದೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಬಿಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಗಿರೀಶ್ ಮಟ್ಟನವರ್ ಒಬ್ಬ ಹುಚ್ಚ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಎಸ್ಐಟಿ ರಚಿಸಿದಂತಹ ಕಾಂಗ್ರೆಸ್ ಸರ್ಕಾರವೇ ಈಗ ಪಾಠ ಕಲ್ತಿದೆ. ಕಾಂಗ್ರೆಸ್ನ ಸಚಿವರು, ಶಾಸಕರು ಈಗ ಧರ್ಮಸ್ಥಳದ ಬಗ್ಗೆ ಗೌರವ ಇದೆ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಅಲ್ಲಿಗೆ ಹಿಂದೂ ಧರ್ಮ ವಿರೋಧಿಗಳು, ನಕಲಿ ಹೋರಾಟಗಾರರ ವೇಷದಲ್ಲಿರುವಂತಹ ಗೋಮುಖ ವ್ಯಾಘ್ರಗಳು ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತರ, ಕುತಂತ್ರ ಮಾಡಿರೋದನ್ನ ಸರ್ಕಾರವೇ ಒಪ್ಪಿಕೊಂಡಂತೆ ಆಯಿತು. ಎಡಬಿಡಂಗಿಗಳ ಮಾತು ಕೇಳಿ ಪ್ರಕರಣದ ತನಿಖೆಗಾಗಿ ಎಸ್ಐಟಿ ರಚಿಸಿದಂತಹ ರಾಜ್ಯ ಸರ್ಕಾರ ಇನ್ನು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡ ಹಾಗೆ ಕಾಣ್ತಾ ಇಲ್ಲ. ಪರಮೇಶ್ವರ್ ಅವರು ಸೇರಿ ಕಾಂಗ್ರೆಸ್ ಸಚಿವರು, ಶಾಸಕರು ಧರ್ಮಸ್ಥಳದ ಪರವಾಗಿ ಹೇಳಿಕೆ ನೀಡೋ ಜೊತೆಗೆ ಸರ್ಕಾರ ಕೂಡಲೇ ಎಸ್ಐಟಿಯನ್ನ ರದ್ದುಗೊಳಿಸಬೇಕು. ಇಡೀ ಪ್ರಕರಣದಲ್ಲಿ ಷಡ್ಯಂತರ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಸುಳ್ಳು ಮಾಹಿತಿ ಹಬ್ಬಿಸಿ ಹುಚ್ಚಾಪಟ್ಟೆ ವಿಡಿಯೋಗಳನ್ನು ಮಾಡೋ ಮೂಲಕ ರಾಜ್ಯದ ಜನರ ದಾರಿ ತಪ್ಪಿಸಿದಂತಹ ಹಿಂದೂಗಳ ಶ್ರದ್ಧಾ ಕೇಂದ್ರದ ಕುರಿತು ಕುತಂತ್ರ ಮಾಡಿದಂತಹ ದೂತ ಹೆಸರಿನ ಭೂತ ತಿಮರೋಡಿ, ಮಟ್ಟಣ್ಣನವರು ಸೇರಿ ಎಲ್ಲಾ ಕುತಂತ್ರಿಗಳನ್ನ ಜೈಲಿಗೆ ಕಳಿಸಬೇಕು. ಅಲ್ಲದೆ ಧರ್ಮಸ್ಥಳದ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚಿಸಿದಂತಹ ಪವಿತ್ರ ಕ್ಷೇತ್ರದಲ್ಲಿ ಜೆಸಿಪಿಗಳನ್ನು ನುಗ್ಗಿಸಿದ ರಾಜ್ಯ ಸರ್ಕಾರವು ರಾಜ್ಯದ ಜನರು, ಖಾವಂದರು ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ಹತ್ರ ಕ್ಷಮೆ ಯಾಚಿಸಬೇಕು. ಸರ್ಕಾರವೇ ಇದನ್ನೆಲ್ಲ ಮಾಡದೆ ಹೊರತು ಕುತಂತ್ರಿಗಳಿಗೆ ಬುದ್ಧಿ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂಥ ನೀಚ ಕೆಲಸ ಮಾಡೋದಿಲ್ಲ. ಸಿದ್ದರಾಮಯ್ಯನವರೇ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಎಸ್ಐಟಿಯನ್ನ ಕೂಡಲೇ ರದ್ದುಗೊಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.